ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರುವಕ್ಕಿಯಲ್ಲಿದ್ದೇನೆ. ಇವತ್ತು ನನ್ನ ಜೊತೆ ಡಾಕ್ಟರ್ ಸದಾಶಿವ ನಡುಕೇರಿ ಅವರು ಇದ್ದಾರೆ. ಇವರು ಇಲ್ಲಿನ ಮುಖ್ಯಸ್ಥರು, ಮತ್ತು ಈ ಒಂದು ತೋಟಗಾರಿಕೆ ಅಂದರೆ ಸಸ್ಯಗಾರದ ಒಂದು ಉಸ್ತುವಾರಿ ಕೂಡ ಇವರೇ ನೋಡ್ಕೊಂಡಿದ್ದಾರೆ. ವಿವಿಧ ರೀತಿಯ ವಿವಿಧ ಜಾತಿಯ ಸಸಿಗಳನ್ನ ಉತ್ಪಾದನೆ ಮಾಡಿ ನಮ್ಮ ರೈತ ಬಾಂಧವರಿಗೆ, ಸುತ್ತಮುತ್ತಲ ಇರ್ತಕ್ಕಂಥ ರೈತ ಬಾಂಧವರಿಗೆ ಇವರು ಪೂರೈಕೆ ಮಾಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ. ಯಾವ ರೀತಿಯಿಂದ ಯಾವ ತಂತ್ರಜ್ಞಾನ ಅಳವಡಿಸ್ಕೊಂಡ್ಬಿಟ್ಟು ಹೇಗೆ ಇದರ ನಿರ್ವಹಣೆ ಮಾಡ್ತಾ ಇದ್ದಾರೆ. ವಿವಿಧ ಬೆಳೆಗಳು ಅಂತಂತಂದರೆ ಮಾವು ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ಪೇರ್ಲೆ ಆಗಿರ್ಬೋದು, ತೆಂಗಾಗಿರ್ಬೋದು, ಬಾಳೆ, ಕೊಕ್ಕೋ, ಇನ್ನೂ ಹಲವಾರು ಬೆಳೆಗಳನ್ನು ಇವರು ಸಸ್ಯೋತ್ಪಾದನೆ ಮಾಡಿಬಿಟ್ಟು ಇದನ್ನು ಡ್ರ್ಯಾಗನ್ ಹಣ್ಣಾಗಿರ್ಬೋದು, ಇನ್ನೂ ಬೇರೆ ವಿವಿಧ ರೀತಿಯ ವಿವಿಧ ಜಾತಿಯ ಹಣ್ಣಿನ ಸಸಿಗಳನ್ನ ಇವರು ಉತ್ಪಾದನೆ ಮಾಡಿ ರಿಯಾಯಿತಿ ದರದಲ್ಲಿ ಇವರು ಪೂರೈಕೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ, ಯಾವೆಲ್ಲ ಸಸಿಗಳು ಅಂದರೆ ಯಾವೆಲ್ಲ ಹಣ್ಣಿನ ಆಗಿರಲಿ ಮತ್ತು ಇನ್ನೂ ಇತರೆ ಸಸಿಗಳನ್ನು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಾ, ಮತ್ತು ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾನು ಡಾಕ್ಟರ್ ಸದಾಶಿವ ನಡುಕೇರಿ, ಸಹ ಪ್ರಾಧ್ಯಾಪಕರು ತೋಟಗಾರಿಕೆ, ಮುಖ್ಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇರುವಕ್ಕಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಸರ್ ನಾವು ಮುಖ್ಯವಾಗಿ ಎಲ್ಲ ತೋಟಗಾರಿಕೆ ಬೆಳೆಗಳನ್ನು ಸಸ್ಯೋತ್ಪಾದನೆ ಮಾಡ್ತೀವಿ. ಎಲ್ಲ ಅಂದರೆ ಉದಾಹರಣೆಗೆ ಹಣ್ಣಿನ ಬೆಳೆಗಳಂತ ಅಂದರೆ ಹಣ್ಣಿನಲ್ಲಿ ಮಾವು ಮಾಡ್ತೀವಿ, ಚಿಕ್ಕು ಮಾಡ್ತೀವಿ, ಮತ್ತು ಪೇರಲ ಅಥವಾ ಗಾವ ಅಂತ ಹೇಳ್ತೀವಿ ಅದನ್ನು ಮಾಡ್ತೀವಿ, ಮತ್ತು ಅವಾಕೆಡೋ ಮಾಡಿದ್ದೀವಿ, ಮತ್ತು ಡ್ರ್ಯಾಗನ್ ಫ್ರೂಟ್ ಮಾಡಿದ್ದೀವಿ. ಇದಿಷ್ಟು ಹಣ್ಣಿನ ಬೆಳೆಗಳನ್ನು ಮಾಡಿದ್ದೀವಿ. ಅದರಲ್ಲಿ ಮತ್ತೆ ನಾವು ರೈತರಿಗೆ ಬಯಸಿದಂಥ ತಳಿಗಳನ್ನು ಕೂಡ ಮಾಡಿದ್ದೀವಿ. ಈಗ ಉದಾಹರಣೆ ಸೀತಾಫಲ ಕೇಳಿದರೆ ಸೀತಾಫಲದಲ್ಲಿ NMK ಗೋಲ್ಡ್ ಮಾಡಿದ್ದೀವಿ. ಮತ್ತು ಚಿಕ್ಕೋಲಿ ಕೇಳಿದ್ರೆ ಚಿಕ್ಕೋಲಿ 3 ತಳಿಗಳನ್ನು ಮಾಡಿದ್ದೀವಿ. ಯಾವುದಂದರೆ ಕ್ರಿಕೆಟ್ ಬಾಲು, ಕಾಲಿಪತ್ತಿ, DHS1 ಮಾಡಿದ್ದೀವಿ. ಮಾವಿನಲ್ಲಿ ಕೇಳಿದ್ರೆ ಅಲ್ಫಾನ್ಸೋ ಮಾಡಿದ್ದೀವಿ, ರಸ್ಪುರಿ ಮಾಡಿದ್ದೀವಿ, ಮಲ್ಲಿಕಾ ಮಾಡಿದ್ದೀವಿ. ಮತ್ತು ಈ ಭಾಗದಲ್ಲಿ ಅತಿ ಹೆಚ್ಚು ರೈತರು ಬೆಳೀತಕ್ಕಂಥ ಅಪ್ಪಿಮಿಡಿಯನ್ ಕೂಡ ಮಾಡಿದ್ದೀವಿ. ಮತ್ತು ಗಾವಾದಲ್ಲಿ ಕೇಳಿದ್ರೆ ಅಲಹಾಬಾದ್ ಸಫೇದ ಮಾಡಿದ್ದೀವಿ, ಮತ್ತು ತೈವಾನ್ ಪಿಂಕ್ ಕೂಡ ಮಾಡಿದ್ದೀವಿ. ಮತ್ತು ಇದಲ್ಲದೆ ಡ್ರ್ಯಾಗನ್ ಫ್ರೂಟ್ದು ಸಸ್ಯೋತ್ಪಾದನೆ ಮಾಡಿದ್ದೀವಿ. ಇದು ಹಣ್ಣಿನ ಬೆಳೆಗಳಲ್ಲಿ ನಮ್ಮಲ್ಲಿ ಸಿಗ್ತಕ್ಕಂಥ ಹಣ್ಣಿನ ಬೆಳೆಗಳು. ಅದ್ರ ಜೊತೆಗೆ ಫ್ಯಾಷನ್ ಫ್ರೂಟ್ ಕೂಡ ಮಾಡಿದ್ದೀವಿ. ಇದಿಷ್ಟು ಹಣ್ಣಿನ ಬೆಳೆಗಳು. ಮತ್ತು ಸಾಂಬಾರು ಬೆಳೆಗಳನ್ನು ಕೂಡ ಮಾಡಿದ್ದೀವಿ. ಸಾಂಬಾರು ಬೆಳೆಗಳಲ್ಲಿ ಮುಖ್ಯವಾಗಿ ಅತಿ ಹೆಚ್ಚಾಗಿ ನಾವು ಉತ್ಪಾದನೆ ಮಾಡೋದಂದರೆ ಈ ಭಾಗದಲ್ಲಿ ಕಾಳುಮೆಣಸು ಅತಿ ಹೆಚ್ಚಾಗಿ ಜನ ಕೇಳ್ತಾರೆ. ಕಾಳುಮೆಣಸಿನಲ್ಲಿ ಅನೇಕ ತಳಿಗಳಿದ್ರು ಕೂಡ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಏಕೈಕ ತಳಿ ಅಂದರೆ ನಾವು ಪನೀರ್ 1 1 ಲಕ್ಷಕ್ಕಿಂತ ಹೆಚ್ಚು ಸಸ್ಯೋತ್ಪಾದನೆ ಮಾಡಿದ್ದೀವಿ. ಈಗ ಸೀಸನ್ ಕೊನೆಯಾಗಿರೋದ್ರಿಂದ ಈ ವರ್ಷಕ್ಕೆ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ. ಆದರೆ ಮುಂದಿನ ವರ್ಷ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ರೈತರಿಗೆ ಒದಗಿಸ್ತೀವಿ. ಅದರ ಜೊತೆಗೆ ನಾವು ಏಲಕ್ಕಿಯನ್ನು 2 ತಳಿ ಮಾಡಿದ್ದೀವಿ, SKF14 ಮತ್ತು ನೆಲ್ಲೆನ್ ಗ್ರೀನ್ ಗೋಲ್ಡ್ ಅಂತೇಳಿ 2 ತಳಿ ಮಾಡಿದ್ದೀವಿ. ಇದಲ್ಲದೆ ಇನ್ನೂ ಸಾಂಬಾರು ಬೆಳೆಗಳಾದಂಥ ಚಕ್ಕೆಯನ್ನು ಮಾಡಿದ್ದೀವಿ, ಲವಂಗ ಮಾಡಿದ್ದೀವಿ, ಜಾಯಿಕಾಯಿ ಮಾಡಿದ್ದೀವಿ, ಮತ್ತು ಸರ್ವ ಸಾಂಬಾರನ್ನು ಮಾಡಿದ್ದೀವಿ. ಇದಿಷ್ಟು ಸಾಂಬಾರು ಬೆಳೆಗಳನ್ನು ಮಾಡಿದ್ದೀವಿ. ಮತ್ತು ಇದಲ್ಲದೆ ತಮಗೆ ಬೇಕಾದಂಥ ಪ್ಲಾಂಟೇಷನ್ ಬೆಳೆಗಳು, ಏನು ತೋಟದ ಪಟ್ಟಿ ಬೆಳೆಗಳು ಅಂತೀವಲ್ಲ, ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ 2 ಅಂದರೆ ಒಂದು ತೆಂಗು, ಈ ಭಾಗದ ಜನ ಅತಿ ಹೆಚ್ಚು ಕೇಳೋದಂದರೆ, ಇನ್ನೊಂದು ಅಡಿಕೆ. ತೆಂಗಿನಲ್ಲಿ ನಾವು 2 ಮಾಡಿದ್ದೀವಿ. ಒಂದು ಟಾಲ್ ಟೈಪು, ಎತ್ತರದ ತಳಿಯಾದಂಥ ಅರಸೀಕೆರೆ ಟಾಲು ಅಥವಾ ತಿಪ್ಟೂರು ಟಾಲ್ ಅಂತ ಹೇಳ್ತೀವಿ, ಅದನ್ನು ಮಾಡಿದ್ದೀವಿ. ಇನ್ನು ಡಾರ್ಪಲ್ಲಿ ಚೌಗಟ್ ಆರೆಂಜ್ ಡಾರ್ಪ್ ಅಂತೇಳಿ ಅದನ್ನು ಮಾಡಿದ್ದೀವಿ. ಈ ಮತ್ತು ತೆಂಗನ್ನು ನಾವು ಟಾಲ್ ವೆರೈಟಿಯನ್ನು ನೇರವಾಗಿ ನೆಲಕ್ಕೆ ಹಾಕಿದ್ದೀವಿ. ಅದನ್ನು ಭೂಮಿಯಿಂದ ತೆಗೆದುಕೊಡೋದ್ರಿಂದ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ. ಮತ್ತು ಈ ಡಾರ್ಪು ಅಥವಾ ಹೈಬ್ರಿಡ್ಸ್ ಏನಂತ ಅದನ್ನೆಲ್ಲ ಪಾಲಿ ಬ್ಯಾಗಲ್ಲಿ ಮಾಡಿರೋದ್ರಿಂದ ರೈತರಿಗೆ ಸರಾಗವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಯ್ಯಲಿಕ್ಕೆ ಅನುಕೂಲ ಆಗಲಿಕ್ಕೆ ಅಂತೇಳಿ ಪಾಲಿ ಬ್ಯಾಗಲ್ಲಿ ಮಾಡಿದ್ವಿ. ಅದನ್ನು ಕೂಡ ನಾವು ಡಾರ್ಪ್ ಅಥವಾ 3 ವರ್ಷಕ್ಕೆ ಬರ್ತಕ್ಕಂಥ ಕುಬ್ಜ ತಳಿಗಳನ್ನು ಕೂಡ ನಾವು ತೆಂಗಿನಲ್ಲಿ ಮಾಡಿದ್ದೀವಿ. ಇದಲ್ಲದೆ ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ಅಂತರ ಬೆಳೆಯಾಗಿ ಬೆಳೀತಕ್ಕಂಥ ಕೋಕೋವಾ ಕೂಡ ಮಾಡಿದ್ದೀವಿ. ಇನ್ನು ಇದನ್ನು ಹೊರತುಪಡಿಸಿ ಅತಿ ಹೆಚ್ಚು ನಾವು ಮಾಡೋದು ಅಥವಾ ರೈತರಿಗೆ ಬೇಕಾದಂಥ ಸಸಿಗಳು ಯಾವುದಾದ್ರೂ, ಈಗ ತರಕಾರಿ, ಉದಾಹರಣೆಗೆ ತರಕಾರಿ ನಾವು ಮಾಡಿಡ್ಲಿಕ್ಕಾಗೋದಿಲ್ಲ, ಯಾರಾದರೂ ತರಕಾರಿ ನಮಗೆ ಬೀಜ ತಂದು ಕೊಟ್ಟರೆ ಮಾಡಿಕೊಡ್ತೀವಿ. ಅಥವಾ ಇಂಥ ತಳಿಯ ಬದನೆ ಬೇಕು, ಇಂಥ ತಳಿಯ ಮೆಣಸು ಬೇಕು, ಅದನ್ನು ಕೊಡ್ತೀವಿ. ಅದಲ್ಲದೆ ಪಪಾಯ ಮತ್ತು ನುಗ್ಗೆಯನ್ನು ಮಾಡಿದ್ದೀವಿ. ಪಪಾಯ ರೈತರಿಗೆ ರೆಡ್ ಲೇಡಿ ಬೇಕಾದರೆ ಮಾಡಿಕೊಡ್ತೀವಿ. ಅಥವಾ ಅವ್ರದ್ದೇ ಆದ ಸ್ಪೆಸಿಫಿಕ್ ತಳಿದ ಬೀಜ ತಮಗೆ ಅತಿ ಸೂಕ್ತ ಅನಿಸಿದರೆ ಆ ಬೀಜನ ತಂದು ಕೊಟ್ಟರೆ ನಾವು ಅವ್ರಿಗೆ ಸಸ್ಯೋತ್ಪಾದನೆ ಮಾಡಿಕೊಡ್ತೀವಿ. ಮತ್ತು ನುಗ್ಗೆಯನ್ನು ಮಾಡಿಟ್ಟಿರ್ತೀವಿ. ಕಡಿಮೆ ಸಂಖ್ಯೆಯಲ್ಲಿ ಬೇಕಾದರೆ 1 ರಿಂದ 10 ಅಥವಾ 5 ತನಕ ನಾವು ನೇರವಾಗಿ ಯಾವಾಗ ಬಂದಾಗ ಕೊಡ್ತೀವಿ. ಹೆಚ್ಚಿನ ಸಂಖ್ಯೆ ಬೇಕಂದಾಗ ಈಗ ನುಗ್ಗೆ ಮತ್ತು ಪಪ್ಪಾಯ ಇವೆರಡು ಸಸಿಗಳಿಗೆ ನಾವು ಮುಂಚೆ ಆರ್ಡರ್ ತೊಗೊಂಡು ಅವ್ರಿಗೆ ಎಷ್ಟು ಬೇಕಂತಾರೆ ಅಷ್ಟನ್ನು ಪ್ರೊಡಕ್ಷನ್ ಮಾಡಿ ಕೊಡ್ತೀವಿ. ಇದಲ್ಲದೆ ಮತ್ತೆ ನಮ್ಮಲ್ಲಿ ಮುಖ್ಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳನ್ನು ಕೂಡ ಮಾಡ್ತೀವಿ. 106 ಔಷಧಿ ಸಸ್ಯಗಳನ್ನ ನಾವು ಇಲ್ಲಿ ಬೆಳೆಸಿದ್ದೀವಿ. ಅದರಲ್ಲಿ ರೈತರು ಅಥವಾ ಯಾವ ಆಯುರ್ವೇದಿಕ್ ಕಾಲೇಜಿನವರು ನಮಗೆ ಇಂಥ ಸಸಿ ಬೇಕಂದಾಗ ನಾವು ಅದನ್ನು ಸಸ್ಯೋತ್ಪಾದನೆ ಮಾಡಿ ಕೊಡ್ತೀವಿ. ಯಾಕಂದರೆ ಅದನ್ನು ಬಹುಸಂಖ್ಯೆಯಲ್ಲಿ ಮಾಡಿಟ್ಲಿಕ್ಕೆ ಆಗೋದಿಲ್ಲ, ಮಾಡಿಟ್ಟ ಮೇಲೆ ಅದು ತೊಗೊಂಡು ಹೋಗಿದ್ರೆ ಇದಾಗ್ತದೆ ಅಂತೇಳಿ ನಾವು
ಡಿಮ್ಯಾಂಡ್ ಬೇಸ್ಡ್, ಬೇಡಿಕೆ ಆಧಾರದ ಮೇಲೆ ಅವಾಗ ಇಂಥ ತಳಿ ಇಂಥ ಔಷಧಿ ಸಸ್ಯ ಎಷ್ಟು ಸಂಖ್ಯೆಯಲ್ಲಿ ಬೇಕಂದರೆ ಅದನ್ನು ಕೂಡ ಪ್ರೊಡಕ್ಟ್ ಮಾಡ್ತೀವಿ. ಇದಲ್ಲದೆ ಇದೇ ನಮ್ಮ ನರ್ಸರಿಯಲ್ಲಿ ಹೂವಿನ ಸಸಿಗಳು ಕೂಡ ಲಭ್ಯವಿದೆ. ಉದಾಹರಣೆಗೆ ಗುಲಾಬಿ ಹೂವಿನ ಸಸಿಗಳಿದ್ದಾವೆ, ಮತ್ತು ದಾಸವಾಳದ ವಿವಿಧ ದಾಸವಾಳ ತಳಿಗಳಿದ್ದಾವೆ, ಮತ್ತು ಇನ್ನೂ ಹೊರತುಪಡಿಸಿ ಅಡೆನೇಮ್ ಅಂತ ಕುಬ್ಜ ತಳಿ ಇದೆ. ಈ ಥರದ ಅನೇಕ ಹೂವಿನ ತಳಿಗಳು. ಮತ್ತು ಈಗ ಇತ್ತೀಚೆಗೆ ರೈತರು ಹಬ್ಬಕ್ಕಾಗಿ ಬೆಳೀತಕ್ಕಂಥ ಚೆಂಡು ತಮ್ಗೆ ಏನಾದರೂ ಬೇಕಂತಂದಲ್ಲಿ ಯಾವುದೇ ಈಗ ಆರೆಂಜ್ ಕಲರ್ ಬೇಕು ಅಥವಾ ಯೆಲ್ಲೋ ಕಲರ್ ಬೇಕು, ಈ ಥರ ಸ್ಪೆಸಿಫಿಕ್ ಕಲರ್ ಅಥವಾ ಸ್ಪೆಸಿಫಿಕ್ ವೆರೈಟಿ ಬೇಕಂದಾಗ ಅವ್ರದೇ ಬೀಜ ತಂದು ಕೊಟ್ಟರೆ ನಾವು ಸಸಿಯನ್ನು ಅತ್ಯಂತ ಉತ್ತಮ ಕ್ವಾಲಿಟಿ ಸಸಿ ಮಾಡಿಕೊಡ್ತೀವಿ. ಇಲ್ಲ ನಮಗೆ ಹೇಳಿದರೆ ನಾವೇ ಬೀಜ ತಂದು ಸಸ್ಯೋತ್ಪಾದನೆ ಮಾಡಿ ನರ್ಸರಿಯಲ್ಲಿ ಉತ್ಪಾದನೆ ಮಾಡಿ ಅವರಿಗೆ ಪ್ರೋ ಟ್ರೇ ಸಮೇತ ತಲುಪಿಸ್ತೀವಿ. ಇದಿಷ್ಟು ನಮ್ಮ ಈ ನರ್ಸರಿಯ ಸಾರಾಂಶ. ಡಾಕ್ಟ್ರೇ, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಭಾಗದ ರೈತರ ಬೇಡಿಕೆಗೆ ಅನುಗುಣವಾಗಿ ಉತ್ಪಾದನೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ರಿ. ಇದು ಈಗ ನೀವು ಕೊಡಬೇಕಾದ್ರೆ ಯಾವ ಒಂದು ದರದಲ್ಲಿ ಕೊಡ್ತೀರಾ? ಈಗ ಬೇರೆ ಬೇರೆ ತಳಿಗಳು ಹೇಳಿದಿರಿ, ಬೇರೆ ಬೇರೆ ಜಾತಿಯ ಹಣ್ಣಿನ ಗಿಡಗಳು ಹೇಳಿದಿರಿ. ಯಾವ ರೀತಿಯಿಂದ ಹೊರಗಿನವರಿಗೆ ಹೋಲಿಸಿದರೆ, ಅಂದರೆ ಈಗೇನು ಹೊರಗಡೆ ಪ್ರೈವೇಟ್ ನರ್ಸರಿಗಳು ಇಟ್ಕೊಂಡಿದ್ದಾರೆ, ಹೈಟೆಕ್ ನರ್ಸರಿ ಅಂತ ಹೆಸರು ಮಾಡಿ ಇಟ್ಕೊಂಡಿದ್ದಾರೆ, ಅಂಥವರಿಗೆ ಹೋಲಿಸಿದರೆ ತಾವು ಯಾವ ರೀತಿಯಿಂದ ಯಾವ ದರದಲ್ಲಿ ರೈತರಿಗೆ ಪೂರೈಕೆ ಮಾಡ್ತಾ ಇದ್ದೀರಾ? ಸರ್, ನಾವು ಇಲ್ಲಿ ಮಾಡ್ತಿರೋ ಸಸ್ಯೋತ್ಪಾದನೆ ಎಲ್ಲವೂ ಕಡಿಮೆ ದರದಲ್ಲೇ ನಾವು ರೈತರಿಗೆ ಪೂರೈಕೆ ಮಾಡ್ತಿದ್ವಿ. ಈಗ ಉದಾಹರಣೆ ತೊಗೊಂಡ್ರೆ ಪಪ್ಪಾಯ ತೊಗೊಂಡ್ರೆ ನಾವು 15 ರೂಪಾಯಿ ಅಥವಾ 20 ರೂಪಾಯಿ ಕೊಡ್ತೀವಿ. ಹೊರಗಡೆ ಇನ್ನೂ ಜಾಸ್ತಿ ಇರುತ್ತೆ. ಅದು ಈಗ ಕಾಳುಮೆಣಸು ತೊಗೊಂಡ್ರೆ 2 ಕಡ್ಡಿ ಇರ್ತಕ್ಕಂಥ ಒಂದು ಕಾಳುಮೆಣಸನ್ನು ಉತ್ತಮವಾಗಿ ಸಸಿಯಾಗಿ ಬೆಳೆದಂಥದ್ದು ನಾವು 20 ರೂಪಾಯಿ ಕೊಡ್ತಿದ್ವಿ. ತಾವು ಹೊರಗಡೆ ಅದರ ರೇಟನ್ನು ನೀವು ಎನ್ಕ್ವೈರಿ ಮಾಡ್ಕೋಬೋದು. ಅದು ಇದಕ್ಕಿಂತ ಜಾಸ್ತಿ ಇದ್ದೇ ಇರ್ತದೆ, ಅದು ಖಚಿತವಾಗಿ. ಆಮೇಲೆ ಜಾಯಿಕಾಯಿ, ಇನ್ನೊಂದು ಸಣ್ಣ ಉದಾಹರಣೆ ಹೇಳೋದಂದರೆ ಜಾಯಿಕಾಯಿ ನಾವು ಗ್ರಾಫ್ಟ್ ಮಾಡಿದಂಥದ್ದು ನಾವು ಇಲ್ಲಿ 250 ರೂಪಾಯಿ ಕೊಡ್ತೀವಿ. ಮತ್ತು ಈ ಎಲ್ಲ ರೇಟ್ಗಳನ್ನು ವಿಶ್ವವಿದ್ಯಾಲಯ ಪ್ರತಿ ವರ್ಷ ಪರಿಷ್ಕರಣೆ ಮಾಡ್ತದೆ. ನಮಗೆ ಬರ್ತಕ್ಕಂಥ ಖರ್ಚು ಎಷ್ಟು ಮತ್ತು ಅದರಿಂದ ಏನು ಉಳಿತಾಯ ಆಗ್ತದೆ ಅಂತ ನಾವು ಒಂದು ರೀತಿ ನೋ ಲಾಸ್ ನೋ ಪ್ರಾಫಿಟ್ ಅನ್ನೋ ಲೆವೆಲ್ಗೆ ರೈತರಿಗೆ ಒಂದು ಅನುಕೂಲ ಆಗಲಿ, ಅಥವಾ ನಮ್ಮ ವಿಶ್ವವಿದ್ಯಾಲಯದಿಂದ ಉತ್ತಮವಾದ ಜುನೈನ್ ಪ್ಲಾಂಟಿಂಗ್ ಮೆಟೀರಿಯಲ್ ಅಥವಾ ನಾವೇನು ಹೇಳಿರ್ತೀವಿ ಅದೇ ತಳಿ, ಅಧಿಕೃತ ತಳಿ ಅಥವಾ ಅಧಿಕೃತ ಬೆಳೆ ಅದೇ ಇರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಲಾಭನೂ ಅಲ್ಲ ಅಥವಾ ಲಾಸನೂ ಅಲ್ಲ ಅನ್ನೋ ಲೆಕ್ಕದಲ್ಲಿ ರೈತರಿಗೆ ನಾವು ಸಸ್ಯವನ್ನು ಸಪ್ಲೈ ಮಾಡ್ತೀವಿ. ನಾನಾಗಲೇ ಹೇಳ್ತಿದ್ದೆ, ಈಗ ಜಾಯಿಕಾಯಿ ನಾವು ಗ್ರಾಫ್ಟ್ ಮಾಡಿದರೆ ನಮ್ಮ ವಿಶ್ವವಿದ್ಯಾಲಯದ ನಾವು 250 ರೂಪಾಯಿ ಕೊಡ್ತೀವಿ. ಇಷ್ಟು ಕಡಿಮೆ ದರದಲ್ಲಿ ಯಾವುದೇ ನರ್ಸರಿಯಲ್ಲಿ ಜಾಯಿಕಾಯಿಯನ್ನು ಕೊಡೋದಿಲ್ಲ. ಒಂದು ಉದಾಹರಣೆ. ಇನ್ನು ಇದೇ ಥರಕ್ಕೆ ಬಂದರೆ ನೀವು ಮಾವನ್ನು ತಗೊಂಡ್ರೆ, ಮಾವನ್ನು ಅತಿ ಉತ್ತಮವಾದ ತಳಿ ಇರತಕ್ಕಂಥ ರಸ್ಪುರಿ ಇರ್ಬೋದು, ಮಲ್ಲಿಕ ಇರ್ಬೋದು, ಎಲ್ಲವನ್ನು ನಾವು 80 ರಿಂದ 100 ರೂಪಾಯಿ ದರದಲ್ಲಿ ಕೊಡ್ತೀವಿ. ಅಷ್ಟಕ್ಕೆ ಹೊರಗಡೆ ಸಿಗೋದು ಒಂದು ರೀತಿ ಅನುಮಾನ ಅಥವಾ ಡೌಟ್ ಅಂತ ಹೇಳ್ಬೋದು. ಈಗ ಇದನ್ನು ಹೊರತುಪಡಿಸಿ ಇನ್ನು ಬೇರೆ ಯಾವುದೇ ತಳಿ ತೊಗೊಂಡ್ರೆ, ಈಗ ನಾವು ಏಲಕ್ಕಿ ತೊಗೊಂಡ್ರು ಕೂಡ 20 ರೂಪಾಯಿ ಕೊಡ್ತೀವಿ. ಅದು ಬೇರೆ ಹೋಲಿಸಿದ್ರೆ ಅದು ಕೂಡ ಜಾಸ್ತಿ ಇದೆ. ಮತ್ತು ಅದನ್ನು ಇನ್ನೂ ಈ ಮುಂದುವರೆದೇನೆಂದರೆ ಕೆಲವೊಂದಿಷ್ಟು ತಳಿಗಳನ್ನ, ಕೆಲವೊಂದಿಷ್ಟು ಬೆಳೆಗಳನ್ನ ಅವುಗಳ ಉತ್ಪಾದನೆ ಆಧಾರದ ಮೇಲೆ ಕೊಡ್ತೀವಿ. ಈಗ ಅದೇ ಜಾಯಿಕಾಯಿಯನ್ನು ನಾವು ಗ್ರಾಫ್ಟ್ ಮಾಡಿದನ್ನು ಅಷ್ಟು ಕೊಡ್ತೀವಿ. ಅದೇ ಬೀಜದಿಂದ ಬಂದಿದ್ರೆ ಅಷ್ಟಿಲ್ಲ, ಕೇವಲ 50 ರೂಪಾಯಿ ಕೊಡ್ತೀವಿ. 50 ರೂಪಾಯಿ ಬೀಜದಿಂದ ಬಂದಂಥ ಜಾಯಿಕಾಯನ್ನು ಸಪ್ಲೈ ಮಾಡೋದು ಕೂಡ ಕಷ್ಟ. ಆದರೂ ಕೂಡ ನಾವು ಅದನ್ನು ರೈತರಿಗೆ ತಲುಪಲಿ ಅನ್ನೋ ದೃಷ್ಟಿಯಿಂದ ಬೀಜದಿಂದ ಉತ್ಪಾದನೆ ಮಾಡಿದನ್ನು ಕೊಡ್ತೀವಿ, ಮತ್ತು ಗ್ರಾಫ್ಟ್ ಮಾಡಿದನ್ನು ಕೊಡ್ತೀವಿ, ಮತ್ತು ಲೇಯರ್ ಮಾಡ್ತೀವಿ. ಮತ್ತು ಈ ಭಾಗಕ್ಕೆ ಏನು ಅನುಕೂಲತೆ ಇದೆ ಅಥವಾ ಜನರಿಗೆ ಏನು ಬೇಕು ಅನ್ನೋದನ್ನು ನೋಡಿಕೊಂಡು ಕೊಡ್ತೀವಿ. ನೋಡ್ಕೊಂಡು ನಾವು ಇಲ್ಲಿ ಸಸ್ಯೋತ್ಪಾದನೆ ಮಾಡ್ತೀವಿ. ಉದಾಹರಣೆಗೆ ಇಲ್ಲಿ ಬಂದು ಈಗ ಸರ್ ನಮಗೆ ದಾಳಿಂಬೆ ಕೊಡ್ತೀರಾ ಅಂದರೆ ನಾವು ದಾಳಿಂಬೆಯನ್ನು ಮಾಡೋದಿಲ್ಲ. ಯಾಕಂದರೆ ಇಲ್ಲಿ ಮಲೆನಾಡು ಭಾಗದಲ್ಲಿ ದಾಳಿಂಬೆ ಬೆಳೆಯೋದಿಲ್ಲ, ಹೀಗಾಗಿ ನಾವು ದಾಳಿಂಬೆಯನ್ನು ಮಾಡೋದಿಲ್ಲ. ಆದರೆ ಇಲ್ಲಿ ಈ ಭಾಗದ ಜನ ಏನು ರೈತರು ಇಷ್ಟಪಟ್ಟು ಕೇಳ್ತಾರೆ, ಬರ್ತಾರೆ, ಅವರು ಇಲ್ಲ ಅಂತ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಸಸ್ಯೋತ್ಪಾದನೆ ಮಾಡ್ತೀವಿ. ಮತ್ತು ಎಲ್ಲವನ್ನು ಅವರಿಗೆ ನಿಗದಿತ ಬೆಲೆಯಲ್ಲಿ ಅವರಿಗೆ ಕೈಗೆಟುಕುವ ದರದಲ್ಲಿ ಕೊಡ್ತೀವಿ. ಡಾಕ್ಟ್ರೇ, ಈಗ ಈ ಒಂದು ಬೆಳೆಯ ಸಸ್ಯಾಭಿವೃದ್ಧಿಯ ಜೊತೆಗೆ ತಾವು ಈಗ ಯುವಕರಿಗೆ, ಇತ್ತೀಚಿನ ದಿನಗಳಲ್ಲಿ ಯುವಕರು ಪಟ್ಟಣದ ಕಡೆ ಮುಖ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಪಟ್ಟಣಕ್ಕೆ ಕೆಲಸಕ್ಕೂ ಹುಡ್ಕೊಂಡು ಹೋಗ್ತಕ್ಕಂಥ ಒಂದು ಸಂಖ್ಯೆ ಜಾಸ್ತಿಯೇ ಆಗಿದೆ ಅಂತಂತ ಹೇಳ್ಬೋದು. ಅಂಥದ್ರಲ್ಲಿ ಈಗ ಸ್ವಲ್ಪ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಆಗದೆ ಇರ್ತಕ್ಕಂಥವ್ರು, ಜಮೀನು ಇದ್ದು ಈ ಥರದ ಏನಾದರೂ ಒಂದು ಚಟುವಟಿಕೆ ಅಂತಂದರೆ ಅವರಿಗೆ ತರಬೇತಿ ಕೊಡುವ ಒಂದು ಕಾರ್ಯ ಮಾಡ್ತಾ ಇದ್ದೀರಾ? ಖಚಿತವಾಗಿ ಸರ್, ನಾವು ಈ ಭಾಗದ ಅನೇಕ ಜನ ರೈತರಿಗೆ ಮುಂಚಿತವಾಗಿ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಈಗಾಗಲೇ 2 ಕಾರ್ಯಕ್ರಮ ಮಾಡಿದ್ವಿ. 3 ದಿವಸದ ತರಬೇತಿ ಕಾರ್ಯಕ್ರಮವನ್ನು ಗ್ರಾಮೀಣ ಭಾಗದ ಯುವಕ ಅಥವಾ ಯುವತಿಯರಿಗಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇನ್ನೊಂದು ಯಾರೇ ಇರಲಿ, ಯುವಕ ಇರಲಿ, ಯುವತಿಯರಲಿ ಅಥವಾ ವಯಸ್ಸಾದವರಿರಲಿ, ಅವ್ರಿಗೆ ಇಚ್ಛಾಸಕ್ತಿ ಇದ್ದು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿದವರಿಗೆ 1 ದಿವಸದ ಅಥವಾ 3 ದಿವಸದ ಕಾರ್ಯಕ್ರಮ ಮಾಡ್ತೀವಿ. ಈಗಲೂ ಕೂಡ ತಾವು ಯಾರಾದರೂ 10 ಜನ ಇರಲಿ, ಇಚ್ಛಾಶಕ್ತಿಯಿಂದ ನಮ್ಮಲ್ಲಿ ಇಂಥ ದಿವಸ ನಮಗೆ ಪತ್ರ ಬರೆದ್ರೆ ಅವರಿಗೆ ನಮ್ಮ ಸಮಯ ನೋಡಿಕೊಂಡು 1 ದಿವಸ ತರಬೇತಿ ಕೊಡ್ತೀವಿ. ಅಥವಾ ಅವರಲ್ಲೇ ಆಸಕ್ತಿ ಇದ್ದು 3 ದಿವಸ ಬೇಕಂದ್ರೂ ಕೂಡ ನಾವು 3 ದಿವಸದ ತರಬೇತಿ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲೇ ನಾವು ಉಚಿತವಾಗಿ ಮಾಡಿಕೊಡ್ತೀವಿ. ಎಲ್ಲ ರೀತಿ ಯಾವುದೇ ಶುಲ್ಕ ಇಲ್ಲ. ಅದರಲ್ಲಿ ನರ್ಸರಿ ಮಾಡೋ ವಿಧಾನ, ನರ್ಸರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ, ಮತ್ತೆ ನರ್ಸರಿ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಗೆ ಏನು ಸ್ಕಿಲ್ಲು ಅಥವಾ ಕೌಶಲ್ಯತೆ ಏನು ಹೇಳ್ತೀವಿ ಅದೆಲ್ಲವನ್ನು ನಾವು
ಎಷ್ಟು ಸಾಧ್ಯತೆ ಅಷ್ಟು 3 ದಿವಸದಲ್ಲಿ ಎಲ್ಲವನ್ನು ಮಾಹಿತಿ ಕೊಡ್ತೀವಿ. ಯಾವ ರೈತರಾದರೂ ಅಥವಾ ಯಾವುದೇ ಊರಿನ ರೈತರಾದರೂ ಯಾವುದೇ ಭಾಗದ ರೈತರಾದರೂ ನಮ್ಮನ್ನು ಸಂಪರ್ಕಿಸಬಹುದು. ಅವರಲ್ಲೇ ಇಚ್ಛಾಶಕ್ತಿ ಇದ್ದು ಅವರಾಗೆ ಮಾಡಿಕೊಡಿ ಅಂತಂದರೆ ಅವ್ರು ಇಲ್ಲಿ ಬರ್ತಾರಂದರೆ ನಾವು ತರಬೇತಿ ಕೊಡಲಿಕ್ಕೆ ರೆಡಿ ಇದ್ದೀವಿ. ಈಗಲೇ ಹೋದ ವಾರನೇ 45 ಜನ ದೇಶಿ ರೈತರು 1 ದಿವಸದ ತರಬೇತಿ ಪಾಲಿಯೋಸ್ ಮತ್ತು ಸೇಡ್ ನೆಟ್ಗಳನ್ನು ಹೇಗೆ ಬಳಸ್ಕೋಬೇಕು ಮತ್ತು ಅದನ್ನು ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು 1 ದಿವಸದ ಕಾರ್ಯಾಗಾರ ಕೇಳಿದ್ರು. ಅವ್ರಿಗೂ ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ಕೊಟ್ಟಿದ್ದೀವಿ. ಡಾಕ್ಟ್ರೇ, ಈಗ ಮತ್ತೆ ಕೇಳುವುದಾದರೆ, ಈಗ ರೈತ ಬಾಂಧವರನ್ನ ಈ ವಿಚಾರ ಕುರಿತು ಅವರಿಗೆ ಹೇಳಿದರೆ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ಸರ್? ಈಗಾಗಲೇ ಹೇಳಿದ್ರಿ ನೀವು 3 ದಿವಸದ ಬಂದು ತರಬೇತಿ ತೊಗೊಂಡು ಹೋದ್ರು ಅಂತ. ಯಾರು ಇದರಲ್ಲಿ ಇಚ್ಛೆ ಹೊಂದಿರ್ತಾರೋ ಅಥವಾ ಉತ್ಸುಕರಾಗಿರ್ತಾರೋ ಅಂಥವ್ರಿಗೆ ಮಾತ್ರ ನೀವು ತರಬೇತಿ ಕೊಡೋ ಒಂದು ವ್ಯವಸ್ಥೆ ಇದೆ ಅಲ್ವಾ? ಹೌದು ಸರ್, ಹೌದು ಸರ್. ಇದ್ರ ಜೊತೆಗೆ ನೀವು ಹೇಳಿದಿರಿ ಈಗ ತೆಂಗಿನಲ್ಲಿ ವಿವಿಧ ತಳಿಗಳು, ಈಗ ಅರಸೀಕೆರೆ ಉದ್ದದ್ದು ಮತ್ತು ತಿಪಟೂರು ಉದ್ದ ಮತ್ತು ಕುಬ್ಜ ತಳಿ ಅಂತ ಹೇಳಿದಿರಿ. ಈ ಕುಬ್ಜ ತಳಿ ಮತ್ತು ಉದ್ದ ತಳಿ ಇದು ಕೇವಲ ಎತ್ತರದಲ್ಲಿ ಮಾತ್ರನಾ ಅಥವಾ ಫಲ ನೀಡುವ ಸಮಯ ಕೂಡ ಬೇರೆ ಆಗುತ್ತಾ ಈ ಒಂದು 2 ತಳಿಗಳಲ್ಲಿ ಸರ್? ಸರ್, ಇದರಲ್ಲಿ ಏನಿದೆ ಅಂದರೆ ತೆಂಗಿನಲ್ಲಿ 3 ವಿಧ. ಒಂದು ಎತ್ತರದ ತಳಿಗಳು, ಇನ್ನೊಂದು ಕುಬ್ಜ ತಳಿಗಳು, ಇನ್ನೊಂದು ಹೈಬ್ರಿಡ್ಸ್ ಅಥವಾ ಸಂಕರಣ ತಳಿಗಳು ಅಂತ ಹೇಳ್ತೀವಿ. ಎತ್ತರದ ತಳಿಗಳು ಹೆಚ್ಚಾಗಿ ಅದನ್ನು ಕೊಬ್ಬರಿ ಮಾಡ್ಲಿಕ್ಕೆ ಬಳಸ್ತಾರೆ. ಕುಬ್ಜ ತಳಿಗಳಿದಲ್ಲ ಅದನ್ನು ಹೆಚ್ಚಾಗಿ ರೈತರು ಎಳೆನೀರಿಗಾಗಿ ಬಳಸ್ತಾರೆ. ಈ ಕುಬ್ಜ ತಳಿಗಳು ಇದರಲ್ಲಿ ಹೈಬ್ರಿಡ್ಸ್ ಇರ್ತವೆ. ಅದನ್ನ ಬಹಳಷ್ಟು ರೈತರು ತಮಗೆ ಖಚಿತವಾದ ಸರ್ಕಾರಿ ಸಂಸ್ಥೆಯಲ್ಲಿ ಖರೀದಿ ಮಾಡೋದು ಉತ್ತಮ. ಯಾಕಂತಂದ್ರೆ ಕುಬ್ಜ ತಳಿಗಳಿಗೆ ಬೆಲೆ ಯಾವಾಗಲೂ ಹೆಚ್ಚೇ ಇರ್ತದೆ, ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಅದು ಹೈಬ್ರಿಡ್ ಮಾಡಿ ನಮ್ಗೆ ಬೀಜನೇ 140 ರೂಪಾಯಿಗೆ ಕೇಂದ್ರೀಯ ಪ್ಲಾಂಟೇಶನ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಸಪ್ಲೈ ಮಾಡ್ತದೆ. ಒಂದು ಬೀಜದ ಬೆಲೆಗೆ 140 ಇರೋದ್ರಿಂದ ನಾನು ಉತ್ಪಾದನೆ ಮಾಡಿಕೊಡ್ಲಿಕ್ಕೆ ಅದ್ರದ್ದು ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಹೀಗಾಗಿ ನಾವು ಅದಕ್ಕೆ ರೈತರಿಗೆ ಅಷ್ಟೊಂದು ಬೆಲೆ ಇಲ್ಲದೆ ಸ್ವಲ್ಪ ನೋಡ್ಕೊಂಡು ಕೊಡ್ತೀವಿ. ಅದರ ಹೊರಗಡೆ ತುಂಬ ಕಾಸ್ಟ್ ಇರ್ತದೆ. ಆದರೆ ಅದು ಬೆಳೆದು ಕಾಯಿ ಬಿಡುವವರೆಗೆ ರೈತರಿಗೆ ಅದು ಕುಬ್ಜ ತಳಿನ, ಎತ್ತರದ ತಳಿನ, ಹೈಬ್ರಿಡ್ ತಳಿನ ಅಥವಾ 3 ವರ್ಷಕ್ಕೆ ಬರ್ತದ ಇಲ್ಲ ಅಂತ ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ತಮಗೆ ನಂಬಿಕೆ ಇರ್ತಕ್ಕಂಥ ಸರ್ಕಾರಿ ಸಂಸ್ಥೆಯಲ್ಲಿ ಖರೀದಿ ಮಾಡೋದ್ರಿಂದ ಅದು ನಿಮಗೆ ಒಂದು ಉತ್ತಮವಾದ ತಳಿಗಳನ್ನೇ ಸಿಗ್ತಾವಂತ ನಾನು ಅಷ್ಟು ಭರವಸೆ ಕೊಡಬಲ್ಲೆ. ಯಾಕಂತಂದ್ರೆ ಈಗ ಹೊರಗಿನವರು ಅಂದ್ರೆ ಈಗ ಖಾಸಗಿಯವರು ಇದು ಬಯೋಟೆಕ್ನಾಲಜಿಯಿಂದ ಪ್ರೊಡ್ಯೂಸ್ ಮಾಡಿದೆ, ಇದು ಅಂಗಾಂಶ ಕೃಷಿಯಿಂದ, ಅಂಗಾಂಶ ತಂತ್ರಜ್ಞಾನದಿಂದ ನಾವು ಮಾಡಿದ್ದೀವಿ, 2 ವರ್ಷದಲ್ಲಿ ನಿಮ್ಗೆ ಇಷ್ಟು ಲೆಕ್ಕ ಬರ್ತದೆ, ಇಷ್ಟು ಲಾಭ ಬರ್ತದೆ ಅಂತ ಹೇಳಿ ಕೆಲವು ಮೋಸ ಹೋಗೋ ಸಂದರ್ಭ ಇರ್ತದೆ ಸರ್. ನೀವು ಹೇಳ್ತಾ ಇರೋದು ವಿಶ್ವವಿದ್ಯಾಲಯದ ಒಂದು ತಾಕುಗಳಲ್ಲಿ ತಗೊಂಡ್ರೆ, ವಿಶ್ವವಿದ್ಯಾಲಯದ ಒಂದು ನರ್ಸರಿ ಇದರಲ್ಲಿ ತಗೊಂಡ್ರೆ ಇದು ಅಧಿಕೃತವಾಗಿರ್ತದೆ ಮತ್ತೆ ಇದು ಯಾವುದೇ ಒಂದು ರೀತಿಯ ಮೋಸ ಹೋಗೋ ಒಂದು ಸಂದರ್ಭ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನಮ್ಮ ಕೇಳುಗರಿಗೆ. ಸರ್, ನನ್ನ ದೂರವಾಣಿ ಸಂಖ್ಯೆ 9632508682. ಡಾಕ್ಟರ್ ಸದಾಶಿವ ನಡುಕೆರೆ ಅಂತ. ಈ ಸಂಖ್ಯೆಗೆ ತಾವು ನರ್ಸರಿ ವಿಷಯ ಕುರಿತು ಅಥವಾ ತೋಟಗಾರಿಕೆ ಬೆಳೆ ಯಾವುದೇ ವಿಷಯದ ಕುರಿತು ಮಾಹಿತಿ ಬೇಕಾದಲ್ಲಿ ಕರೆ ಮಾಡಬಹುದು. ರೈತ ಬಾಂಧವರೇ, ಇದು ಆಗಿತ್ತು ಡಾಕ್ಟರ್ ಸದಾಶಿವ ನಡುಕೇರಿಯವರ ಒಂದು ಸಂದರ್ಶನ. ಇವರು ಈ ಒಂದು ತೋಟಗಾರಿಕೆ ಬೆಳೆಯಲ್ಲಿ ಯಾವೆಲ್ಲ ಒಂದು ಬೆಳೆಗಳನ್ನು ತಗೊಂಡು ಇವರು ಸಸ್ಯಾಭಿವೃದ್ಧಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ರೈತರಿಗೆ ಸುತ್ತಮುತ್ತಲಿನಿರ್ತಕ್ಕಂಥ ರೈತರಿಗಾಗಬಹುದು ಅಥವಾ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ರೈತರಿಗಾಗಿರ್ಬೋದು, ಅವರ ಒಂದು ಬೇಡಿಕೆ ಮೇರೆಗೆ ಸಸ್ಯ ಉತ್ಪಾದನೆ ಮಾಡಿ ಒಂದು ವಿಶ್ವವಿದ್ಯಾಲಯದ ಒಂದು ನಿಗದಿತ ದರದಲ್ಲಿ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಪೂರೈಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ. ಮತ್ತೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.